ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಚಿಂತೆ ಮಾಡುವುದೇ ಆದರೆ ನಾಮದ ಚಿಂತೆ ಮಾಡಬೇಕು. ಇಂದು ನಮಗೆ ದುಃಖದ ಪ್ರಸಂಗವೆನಿಸಿದ್ದು ನಾಳೆ ಅದೇ ಸುಖದ ಪ್ರಸಂಗವಾಗುತ್ತದೆ. ಯಾವುದು ಸುಖದ್ದೆನಿಸುವುದೋ ಅದೇ ಮುಂದೆ ದುಃಖಕ್ಕೆ ಕಾರಣವಾಗಲು ಶಕ್ಯವಿದೆ. ನಿಮಗೆ ಬರುವ ಸುಖ ದುಃಖಗಳು ಭಗವಂತನಿಂದ ಬರುತ್ತವೆ ಎಂದರೆ ಮುಂದೆ ಅದು ದುಃಖಕ್ಕೆ ಕಾರಣವೆಲ್ಲಿ ಉಳಿಯುತ್ತದೆ? ಎಲ್ಲಿಯವರೆಗೆ ಬೇರೆಯವರು ಕೊಟ್ಟ ದುಃಖವು ಭಗವಂತನೇ ಕೊಟ್ಟದ್ದೆಂದು ಅನಿಸುವುದಿಲ್ಲವೋ ಅಲ್ಲಿಯವರೆಗೆ ನಾವು ಭಗವಂತನವರಾಗುವುದಿಲ್ಲ. ನಮ್ಮ ಆಧಾರ ತಪ್ಪಿತೆಂದು ಅನಿಸಿದರೆ ನಾವು ಗಾಬರಿಯಾಗುತ್ತೇವೆ. ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆಂದು ತಿಳಿಯಬೇಕು. ಸಂಕಟಗಳನ್ನು ಭಗವಂತನೇ ತಂದಿರುತ್ತಾನೆ ಎಂದ ಮೇಲೆ ಅವುಗಳನ್ನು ಸಹಿಸುವ ಶಕ್ತಿಯನ್ನು ಅವನೇ ಕೊಡುತ್ತಾನೆ. ನಾವು ಸಮರ್ಥರವರಾಗಿ ಏಕೆ ಅಂಜಬೇಕು? ಯಾರು ಸಮರ್ಥರವರಾದರೋ ಅವರು ಎಂದು ಪರಿಸ್ಥಿತಿಯ ವಿಷಯದಲ್ಲಿ ವಿಚಲಿತರಾಗುವುದಿಲ್ಲ. ಪ್ರತ್ಯಕ್ಷ ಸಂಕಟಗಳ ನಿವಾರಣೆಯನ್ನು ಮಾಡಲು ಬರುತ್ತಿರುವಾಗ ನಾವೇಕೆ ಭಯಪಡಬೇಕು? ಮೂಲತಃ ಇಲ್ಲದೆ ಇರುವ ಭಯವನ್ನು ನೀವೇ ನಿರ್ಮಾಣ ಮಾಡಿಕೊಂಡಿರುತ್ತೀರಿ. ಇದಕ್ಕೆ ಏನನ್ನಬೇಕು? ಆಟದಲ್ಲಿಯ ಪಗಡೆಯ ಕಾಯಿಯು ಸತ್ತಿತೆಂದರೆ ಅದಕ್ಕಾಗಿ ಯಾರಾದರೂ ದುಃಖ ಪಡುತ್ತಾರೆಯೇ? ಅದರಂತೆ ನಾವು ವ್ಯವಹಾರದಲ್ಲಿ ವರ್ತಿಸಬೇಕು. ನಾವು ಸುಖದಿಂದ ಉಬ್ಬಿ ಹೋಗಬಾರದು ಹಾಗೂ ದುಃಖದಿಂದ ಅಸ್ವಸ್ಥರಾಗಿರಬಾರದು. ಹೀಗಿರಬೇಕಾದರೆ ನಮ್ಮ ಮನಸ್ಸು ಶಾಂತವಾಗಿರುವುದು ಅವಶ್ಯವಿರುತ್ತದೆ. ನಾನು ಕರ್ತ ಇರುತ್ತೇನೆ ಎಂಬ ಭಾವ ಇರುವವರೆಗೆ ಸುಖದ ದುಃಖದ ಆಘಾತಗಳು ಆಗುತ್ತಲೇ ಇರುತ್ತವೆ. ಆದ್ದರಿಂದ ಕರ್ತೃತ್ವ ಭಾವವನ್ನು ರಾಮನಿಗೆ ಕೊಡಬೇಕು ಹಾಗೂ ದೇಹದಿಂದ ಕರ್ತವ್ಯದಲ್ಲಿ ಇದ್ದು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಹೇ ದೇವ, ಪರಿಸ್ಥಿತಿಯ ಪರಿಣಾಮವು ನನ್ನ ಮನಸ್ಸಿನ ಮೇಲೆ ಆಗಗೊಡಬೇಡ ಎಂದು ಪ್ರಾರ್ಥಿಸಬೇಕು. ಆದರೆ ಪರಿಸ್ಥಿತಿಯನ್ನೇ ಬದಲಿಸು ಎಂದು ಭಗವಂತನಿಗೆ ಪ್ರಾರ್ಥಿಸಬಾರದು. ವಿಷವು ರಕ್ತದಲ್ಲಿ ಸೇರಿ ಒಂದಾಗಿರುವಂತೆ ಚಿಂತೆಯು ನಮ್ಮ ಅಂತಃಕರಣದಲ್ಲಿ ಸಮರಸವಾಗಿ ಬಿಟ್ಟಿರುತ್ತದೆ. ಅದಕ್ಕೆ ಹೊರಗಿನಿಂದ ಔಷಧ ಹಚ್ಚಿದರೆ ಉಪಯೋಗ ಆಗುವುದಿಲ್ಲ. ಅದಕ್ಕಾಗಿ ಭಗವಂತನ ಅನುಸಂಧಾನದ ಇಂಜೆಕ್ಷನ್ನೇ ಬೇಕು. ಯಾವ ದುರ್ಗುಣಗಳು ಭಗವಂತನ ವಿಸ್ಮರಣೆಯಾಗಲು ಕಾರಣವಾಗುತ್ತವೆಯೋ ಅವೆಲ್ಲವುಗಳ ಸಂಗ್ರಹವೆಂದರೆ ಚಿಂತೆ ಆಗಿರುತ್ತದೆ. ಚಿಂತೆಯು ಬಹಳ ದೊಡ್ಡ ರೋಗವಾಗಿರುತ್ತದೆ. ಹೊಟ್ಟೆಯಲ್ಲಿ ರೋಗ ಬೆಳೆದು ಅದರಿಂದಲೇ ಹೊಟ್ಟೆ ತುಂಬಿದರೆ ರೋಗಿಗೆ ಊಟ ಹೋಗುವುದಿಲ್ಲ. ಅದರಂತೆ ಯಾರಿಗೆ ಚಿಂತೆ ಬಹಳವಿರುತ್ತದೆಯೋ ಅವರ ಹೃದಯದಲ್ಲಿ ಆನಂದ ಪ್ರವೇಶಿಸುವುದೇ ಇಲ್ಲ. ಈ ಚಿಂತೆಯ ತಂದೆ ತಾಯಿಯಾದರೂ ಯಾರು? ದೇಹ ಬುದ್ಧಿಯಿಂದಲೇ ದೇಹ ಬುದ್ಧಿಯಿಂದಲೇ ನಮಗೆ ಚಿಂತೆ ಹತ್ತುತ್ತದೆ. ದೇಹ ಬುದ್ಧಿ ಎಂದರೆ ವಾಸನೆ. ವಾಸನೆ ಹಾಗೂ ಅಹಂಕಾರಗಳು ಚಿಂತೆಯ ತಾಯಿ ತಂದೆಗಳಾಗಿರುತ್ತವೆ. ಇಂಥ ವಿಲಕ್ಷಣ ಸ್ವಭಾವದ ತಾಯಿ ತಂದೆ ಇದ್ದ ಮೇಲೆ ಮಕ್ಕಳು ವಿಚಿತ್ರರೇ ಆಗಿರುತ್ತಾರೆ.
ಭಗವಂತನ ಸ್ಮರಣೆ ಮಾಡುತ್ತಾ ಹೋದಂತೆ ತಾಯಿಯ ಮತ್ತು ಮಕ್ಕಳ ಮೃತ್ಯು ಒಮ್ಮೆಲೆ ಆಗುತ್ತದೆ. ವಾಸನೆ ಹಾಗೂ ಚಿಂತೆ ಇಬ್ಬರು ಒಮ್ಮೆಲೆ ಸಾಯುತ್ತಾರೆ. ನಿಜವಾಗಿ ಹೇಳಬೇಕೆಂದರೆ ಒಂದೇ ಸ್ಥಿತಿಯು ಯಾವಾಗಲೂ ಸ್ಥಿರವಾಗಿ ಇರುವುದಿಲ್ಲವಾದ್ದರಿಂದ ನಮಗೆ ಭಯವೆನಿಸುತ್ತದೆ ಹಾಗೂ ಇದರಿಂದಲೇ ಚಿಂತೆ ಉತ್ಪನ್ನವಾಗುತ್ತದೆ. ಚಿಂತೆಯು ನಮ್ಮನ್ನು ಎಷ್ಟು ಕೊಲ್ಲುತ್ತದೆಯೋ ನಾಮವು ಅಷ್ಟೇ ನಮ್ಮನ್ನು ಉದ್ಧರಿಸುತ್ತದೆ. ಆದರೂ ಕೂಡ ನಾವು ಚಿಂತೆಯನ್ನೇ ಹಿಡಿದುಕೊಂಡಿರುತ್ತೇವೆ. ಇದಕ್ಕೆ ಏನನ್ನಬೇಕು? ಚಿಂತೆಯಲ್ಲಿ ಹೋದ ನಮ್ಮ ಸಮಯವೆಲ್ಲ ವ್ಯರ್ಥ ಹೋದಂತೆ ಎಂದು ತಿಳಿಯಬೇಕು. ಚಿಂತೆ ಮಾಡುವುದೇ ಆದರೆ ಅನುಸಂಧಾನ ಹೇಗೆ ಉಳಿದೀತು ಎಂಬ ಚಿಂತೆ ಮಾಡಬೇಕು. ನಾಮದ ಬಗ್ಗೆ ಚಿಂತೆ ಮಾಡಿರಿ, ಅಂದರೆ ಬೇರೆ ಚಿಂತೆ ಮಾಡಲು ಸಮಯವೇ ಉಳಿಯುವುದಿಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.